ಅಗಾಡಿ ಮಾದರಿ ಹಾಕ್ಯದ ಇವತ್ತೊಂದು ಮಾಡ್ರಿ, ಚಂದಂಗ ತಿಳ್ಕೊಂಡು ಮಾಡ್ರಿ. ಅದೇ ಎಕ್ಸಾಂಪಲ್ಗಳನ್ನು ಹಾಕಿರ್ತಾರೆ. ಯಾಕಂದ್ರೆ ಒಂದ್ಸಲ ಒಂದು ಬೋರ್ಡ್ ನಾವು ತಿಳಿಸಿರ್ತೀವಿ, ಎರಡನೇದು ನೀವು ನೋಡಿ ಮಾಡ್ಬೇಕು. ನೀವು ಹಿಂದಿನ ಬೋರ್ಡದಲ್ಲಿ ಗಣಿತನ ಸರಿಯಾಗಿ ನೋಡ್ಕೊಂಡಿದ್ದೀರಿ ಅಂತಾರೆ, ಈ ಬೋರ್ಡದಲ್ಲಿ ಗಣಿತಗಳು ನೀವು ಮಾಡೇ ಮಾಡ್ತೀರಿ. ಅದಕ್ಕೆ ನಿಮ್ಮ ರಿವಿಷನ್ ಹಾಕೋತ ಹೋಗ್ತದೆ ಅಭ್ಯಾಸ. ಅದಕ್ಕೆ ಸೀರಿಯಲ್ ಅಂತಾರೆ. ಇದನ್ನು ಚಂದಂಗೆ ತಿಳ್ಕೊಂಡು ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೀನಿ. ಟೈಮ್ ಕೊಟ್ಟಿರ್ತಾನೆ. ಮಾಡೋದಾತ ವಿಡಿಯೋ ಆನ್ ಮಾಡಿ. ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ತಾವೇ ಬರ್ತಾವೆ ನೋಡ್ರಿ. ನಾ ಎಕಡೆ ಎಕ್ಸ್ ಹಾಕ್ತನೋ ಅನ್ನೋದು ಮೊದಲು ತಿಳ್ಕೋಬೇಕು. ಎಷ್ಟರಲ್ಲಿ ಅಂದಾಗ ಮೊದಲು ಎಕ್ಸ್ ಏನು, ಎಷ್ಟರಲ್ಲಿ ಅಂತ ಪ್ರಶ್ನೆ ಬರ್ತದ ನೋಡ್ರಿ. ನೀವು ಎಷ್ಟರಲ್ಲಿ ಎಕ್ಸ್ ಹಾಕೋರಿ. ಕಳೆದಾಗ -6.24. ಯಾವ ಸಂಖ್ಯೆಯಲ್ಲಿ 6.24 ಕಳೆದರೆ 3.66 ಬರುವುದು. ಎರಡತ್ರ ಸ್ಥಾನ ಏನದ, ಸೇಮ್ ಅದ. ಎರಡು ಸ್ಥಾನದ ಉತ್ತರ ಬೇನೆ ಆಗ್ತದೆ. ಕ್ರಿಯೇಟಿವ್ ಮೈಂಡ್. ಯಾವುದೇ ಒಂದು ಭಿನ್ನ ರಾಶಿಗಳನ್ನು ನಿಮಗೆ ನಾ ಕ್ಲೂ ಕೊಟ್ಟನು. ನಾನು ನಿಮಗೆ ದೊಡ್ಡ ದೊಡ್ಡ ಗುಣಾಕಾರ ಭಾಗಾಕಾರ ಸಣ್ಣ ಸ್ಕೂಲ್ನೊಳಗೆ ಅವಾಗ ಬೀಳ್ತಿದ್ದು. ಅವಾಗ ಇಂಥ ಟ್ರಿಕ್ಸ್ಗಳನ್ನು ನಾವು ಬುಕ್ದಾಗ ಹೆಂಗೆ ಬರ್ಲಿಕ್ಕಾಗ್ತದ, ವಿಡಿಯೋದಾಗೆ ಹೇಳ್ಬೇಕಾಗ್ತದೆ. ನಾವು ನೋಡ್ರಿ, ಈಗ ಎಷ್ಟು ಸರಳದ ಇದು ಉತ್ತರ. ಇಲ್ಲಿ 2 ಸ್ಥಾನದ, ಇಲ್ಲಿ 2 ಸ್ಥಾನ, ಮ್ಯಾಲೆ ಉತ್ತರದಾಗ 2 ಸ್ಥಾನ ಇದ್ದದ್ದು ಯಾವ್ದು ಉತ್ತರದ ನೋಡ್ರಿ. ನಾವು 9.9 ಬರಲೇಬೇಕು. ಇವು ಕೆಲವೊಂದು ಕ್ಲೂಗಳನ್ನ ನೀವು ಮಾಡಿ ನೋಡಿ ಹಾಕ್ರಿ, ರಿವಿಷನ್ ಮಾಡ್ರಿ. ಪರೀಕ್ಷೆ ಸಮೀಪ ಬಂದಾಗ ನೀವು ಬಡ ಎಕ್ಸ್ಪರ್ಟ್ ಆಗಿರ್ತೀರಿ, 100% ಅದೇ ಬರ್ತದ ಅನ್ನೋದು ನಿಮಗೂ ಗುರ್ತಾಗ್ತದೆ. ಮೊದಲು ನೋಡ್ರಿ ಹೆಂಗೆ ಮಾಡ್ಬೇಕು. ಎಕ್ಸ್ ಇದು ಎಕ್ಸ್ ಈಸ್ ಈಕ್ವಲ್ ಟು 3.66 ಮೈನಸ್ ಇದ್ದಿದ್ದು ಚಿಕ್ಕೋತಂದ್ರೆ ಏನಾಗ್ತದೆ, ಪ್ಲಸ್ ಆಗ್ತದ. 6.24 6 4 10 ಕೈಲ ಬಂತು 1 6 3 9 ಬಿಂದುಕು ಬಿಂದು 6 3 9. ಎಕ್ಸ್ ಈಸ್ ಈಕ್ವಲ್ ಟು 9.90 ಆರ್ 9.9 ಆರ್ 9.9. ಇದನ್ನೇ ಉತ್ತರ ಕೊಡಬೇಕು. ಎರಡರೊಳಗೆ ಒಂದಿರ್ತದೆ, ಎರಡೂ ಇರಂಗಿಲ್ಲ. ಇದಿದ್ದರೆ ಇದಿರಂಗಿಲ್ಲ, ಇದಿದ್ದರೆ ಇದಿರಂಗಿಲ್ಲ. ಇದನ್ನ ನೆನ್ಪಿಟ್ಕೊಂಡು ನಾ ಬುಕ್ಕಾಬರೆ ಹಿಂಗೆ ಬರ್ಬೋದು. ಎರಡೆರಡು ಉತ್ತರಗಳನ್ನು ಇಟ್ಟನ. ಯಾವ್ದು ಉತ್ತರ ಕೊಡ್ತಾನಲ್ಲ ಒಂದು ಉತ್ತರ ತೆಗೆದಿರ್ತಾನೆ. ಎರಡು ಈಕ್ವಲ್ ಕೊಡ್ಲಿಕ್ಕಾಗಲ್ಲ. ನಮ್ಮನ್ನ ಅದರ ಸೂಕದಿಂದ ಆಗಿರ್ತಾವು. ಮೊನ್ನೆ ಇದರ ಹಿಂದಿನ ವಿಡಿಯೋ 3ನೇ ವಿಡಿಯೋ ಅಂದ್ರೆ ಅರ್ಥಾತ್ ಏನು, 24ನೇ ವಿಡಿಯೋದೊಳಗೆ ಪ್ರಶ್ನೆ ಇಲ್ಲಿ ಬಂದದ. ನೀವು ತಿಳಿಸಿ ಹೇಳ್ತಾನೋ, ತಳಗಿನ ಉತ್ತರ ಎಲ್ಲ ಬೇರೆ ಅವು. ಅಂದ್ರೆ ಬೇರೆ ನಮ್ಮ ಚಶ್ಮಾ ಸ್ಪೆಕ್ಟದ ತಳಗಿನ ಉತ್ತರ ಮ್ಯಾಲೆ ಬಂದಾವ. ಆ ಉತ್ತರ ಬರಲಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳೋ ಕಾರಣ ಇಲ್ಲ. 24ನೇದೇನು ವಿಡಿಯೋದೊಳಗೆ ನಿಮಗೊಂದು ಪ್ರಾಬ್ಲಮ್ ಬಂದವು. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಕರೆಕ್ಟ್ ಅದ, ಉತ್ತರ ಬೇರೆ ಪ್ರಶ್ನೆದು ಬಂದ್ಬಿಟ್ಟವು. ಚಶ್ಮಾ ಸ್ಪೆಕ್ಟದಿಂದ ದೋಷದಿಂದ ಹಿಂಗೆ ತಳಗ ನೋಡೋದ್ರೊಳಗೆ ಆ ಉತ್ತರ ಬಂದವು. ಅದನ್ನು ಹಾಕಿನಿ, ಅದೇನೂ ಇಲ್ಲ. ಗಣಿತ ಬಿಡಿಸಿದಿಂದ ಲಾಸ್ಟಕ್ಕೆ ನಿಮಗೆ ನಾ ಮತ್ತೆ ಅದನ್ನು ಅಡಗಿಸ್ಕಿಸಿಂದ ಉತ್ತರ ಹಾಕಿನೋ ಅದನ್ನು ಕರೆಕ್ಟ್ ಮಾಡ್ಕೊಡ್ರಿ. ನೋಡಿ ಈಗ ನೋಡಿ, ಬೇಕಾದ್ರೆ ಇದು ಬರ್ತದೆ, ಬೇಕಾದ್ರೆ ಇದು ಬರ್ತದೆ. ಯಾವುದದ ಹುಡುಕ್ಯಾಡ್ರ ಮೇಲೆ ಉತ್ತರ ಸಂಖ್ಯೆ ಬಿ ಅದ. ಇನ್ನೊಂದು, ಈ ಜೋಶಿ ಕೋಚಿಂಗ್ ವಿಡಿಯೋ ಕೋಚಿಂಗ್ ಕ್ಲಾಸ್ನಿಂದ ನೀವು ಕ್ರಿಯೇಟಿವ್ ಮೈಂಡ್ ತಾನೇ ಹೆಚ್ಚಾಗ್ತದೆ ನಿಮಗೆ. ಹೆಂಗಂತಂದ್ರೆ ನಾವು ಗಣಿತ ಬಿಡಿಸೋಕ್ಕಿಂತ ಮೊದಲು ಸಾಧ್ಯ ಆದಷ್ಟು ಉತ್ತರಗಳನ್ನು ನಾವು ಬಾಯದಿಂದ ಹೇಳ್ತಿರ್ತೀವಿ. ನಿಮ್ಗೆ ಹಿಂಗೆ ನಾಳೆ ಡೆಸಿಮಲ್ದಾಗ ಹಿಂಗೆ ಮಾಡಿರ್ತಾರ ಅವರು ಗಣಿತ ತಜ್ಞರು ಸುಮ್ಮನಿರಂಗಿಲ್ಲ. ಸ್ವಲ್ಪ ಏನೋ ಬದಲಾವಣೆ ಮಾಡಿಬಿಟ್ಟಿರ್ತಾರೆ. ನೋಡಿ, 2.09ರಲ್ಲಿ ಎಷ್ಟನ್ನು ಕಳೆದಾಗ 1 ಉತ್ತರ ಈಗ ನೀವು ಹೇಳ್ತೀರಿ. ಉತ್ತರ ಹಚ್ಕೊಂಡಿಂದನೂ ಹೇಳ್ಬೋದು ನೀವು. ಯಾಕಂದ್ರೆ ಇಲ್ಲಿ 2 ಸ್ಥಾನದ ರೀ, ಇಲ್ಲಿ 3 ಸ್ಥಾನದ ರೀ. ಯಾವ್ದು ಉತ್ತರ ಆಗ್ತದಂದ್ರೆ ಇಲ್ಲಿ ಯಾವ್ದು ಬಹಳ ಸ್ಥಾನ ಇರ್ತದ ಅದೇ ಉತ್ತರ ಇರ್ತದ ತಳಗ, ಇದೇ ಉತ್ತರ ಆಗ್ತದೆ. ಇದು 3 ಸ್ಥಾನದ, 2 ಸ್ಥಾನದಲ್ಲಿ ನೀವು ಒಂದು 0 ಇಟ್ಕೊಳ್ಬೇಕಲ್ಲ. ಆ ಆಪ್ಷನ್ಸ್ ಮೇಲೆ ಸಹಿತ ಉತ್ತರ ನೀವು ಕಂಡು ಹಿಡಿಬಹುದು. ಇಷ್ಟು ಕ್ವಿಕ್ಕರ್ ಮ್ಯಾಥ್ಸ್ ಅಂದ್ರೆ ಇಷ್ಟು ವೇಗವಾಗಿ ಗಣಿತಗಳನ್ನ ನಿಮಗೆ ಈ ವಿಡಿಯೋ ಎಷ್ಟು ಬೇಗನೆ ಕಲಿಸ್ತಲ್ಲ ಅಷ್ಟು ನಿಮಗೆ ಎಲ್ಲ ವಿಡಿಯೋಗಳು ನೋಡಿದ್ರೆ ಖುಷಿ. ನನಗೆ ಯಾರು ಬೇರೆದವ್ರು ಮಾಡಿದ್ರು ನಮ್ಗೆ ಖುಷಿನೇ, ಯಾಕೆ ಅವ್ರಿಗೂ ನಡಿ. ಬಟ್ ಇಲ್ಲಿ ನಾ ಹೇಳ್ತಕ್ಕಂಥ ಅಭ್ಯಾಸ ಏನದ, ನೀವು ಲಕ್ಷ್ಯ ಕೊಟ್ಟು ನೋಡಬೇಕು.
ಸರ್ ಹೆಂಗೆ ಐಡಿಯಾ ಆಗ್ತಾರೆ ಅಡ್ವಾನ್ಸ್ ಹೇಳ್ತಾರಲ್ಲ ಸರ್ ಉತ್ತರ. ಹೌದು, ಇಲ್ಲಿ ಉತ್ತರ ಇದೇ ಆಗ್ತದೆ. ಇದನ್ನು ತಿಳಿಸಿ ಹೇಳಾರ್ದೆ ಇದೇ ಆಗ್ತದ ಅಂತ ಹೇಳಿದ್ರೆ ನಾವು ದೊಡ್ಡ ತನಿಖೆ ತೋರಿಸ್ಕೊಂಡಂಗೆ ಆಗ್ತದೆ. ಅದು ಹೆಂಗೆ ಬಂತು, ನಾ ಹೆಂಗೆ ತಿಳ್ಕೊಂಡೆ, ನೀವು ಹೆಂಗೆ ತಿಳ್ಕೋಬೇಕು ಅನ್ನೋದು ಹೇಳಿ ನಾ ಗಣಿತ ಬಿಡಿಸ್ತೀನಿ ಅಂದ್ರೆ ನಿಮಗೂ ತಿಳಿಲಿ ಅಂತ ಅರ್ಥ. ಈಗ ಕೆಲವೊಂದು ಕ್ಲೂಗಳನ್ನು ಸ್ವಿಮ್ಮಿಂಗ್ ಮಾಡಿ ಹಿಂಗೆ ಹಾಕಿ ನಾವು ನಿಮಗೆ ಏನೂ ಹೇಳಾರ್ದ ವೇಗವಾಗಿ ಗಣಿತ ಮಾಡಿದೀವಿ ಅಂತಂತಂದ್ರೆ ಅದರಲ್ಲಿ ಅರ್ಥ ಏನಿಲ್ಲ. ಅದಕ್ಕೆ ಹೆಂಗೆ ಬಂತು ಉತ್ತರ ನಾ ಈಗ ನೋಡ್ರಿ ನಿಮಗೆ ಇಲ್ಲಿ ಅಡ್ವಾನ್ಸ್ ಹೇಳಿದೆ, ಇದ್ರ ಉತ್ತರ ಇಲ್ಲಿದೆ ಬರ್ತದ. ಏನು ನನ್ನ ಕೈ ನೋಟ್ಬುಕ್ ಇಲ್ಲ ಏನಿಲ್ಲ. ಹೆಂಗೆ ಬಂತು ನಾ ತಿಳಿಸೋಣ. ಇದನ್ನು 3 ಸ್ಥಾನ ಮಾಡ್ಕೊರಿ, ಇದನ್ನು 3 ಸ್ಥಾನ ಮಾಡ್ಕೊರಿ. ದಶಮಾಂಶದ ಬಿಂದುದ ಮುಂದೆ 3 ಸ್ಥಾನ ಯಾವ್ದು ಇರ್ತದೆ ಅದೇ ಉತ್ತರ ಆಗ್ತದೆ. ನೋಡ್ರಿ ಈಗ ನಿಮಗೆ ತಿಳಿತೋ ಇಲ್ಲೋ. ಈಗ ನಾ ಇದನ್ನು ತಿಳಿಸಿದ್ದು ನೀವು ಉತ್ತರ ಹಾಕಿ ಇರುತ್ತೆ ಡೆಫಿನೆಟ್ಲಿ, ಏನು ಸಮಸ್ಯೆನೇ. ದಶಮಾಂಶ ಭಾಳ ಸರಳ, ನೀವು ತಲೆ ಮೇಲೆ ಉತ್ತರ ಹಾಕ್ಬೋದು. ನೋಡಿ 2.009 ರಲ್ಲಿ ಎಷ್ಟನ್ನು ಕಳೆದಾಗ -x = 1.960 ಮಾಡ್ಕೊರಿ. ಮಾಡ್ಕೊಂಡ್ರೆ ಈಗ x = ಇದನ್ನು ಎದುರಾಗೂ ಕಳಿಬಹುದು ನೀವು, ಅಥವಾ ಇದನ್ನು 5 ಆಚೆಗೆ ಹಾಕಿದ್ರೆ -1 ಬಿಡ್ತು. ಎರಡೂ ರೀತಿಯನ್ನು ಮಾಡ್ಬೋದು. ನೋಡಿ -x = ಇದೊಂದು ರೀತಿ ಕಲಿಯ -x = 1960, ಇದು ಪ್ಲಸ್ ಸಿಗ್ತದೆ -10 -2.009 = ಇದನ್ನೊಂದು ಕಚ್ಚಾದಾಗ ನಾವು ಏನು ಮಾಡಬೇಕು, ಒಂದು ಸೈಡ್ ಇದು 2.009 ನೀವೇನು ಮಾಡಬೇಕು, 1.960 1.960 ತಪ್ಪಬಾರದಿಲ್ಲ. 9 10 6 ಆದ್ರೆ 4, 10 10 ಆದ್ರೆ 0, ಇದು 10 10 ಆದ್ರೆ 0, 1 1 ಆದ್ರೆ 0. ಈಗ ನಿಮ್ಗೆ ಇದು ಉತ್ತರ ಬಂತು. ಇಲ್ಲಿ ಹೆಂಗೆ ಆಗ್ತದೆ ಅದನ್ನು ಹೇಳ್ತಾನೆ. -x = -0.049 ಆಗ್ತದೆ. ಮೈನಸ್ ಮೈನಸ್ ಹೋತು, x = 0.049. ಉತ್ತರ ಸಂಖ್ಯೆ ನಾ ಏನು ಹೇಳಿದ್ದ ಬಿ ಬರ್ತದ ಅಂತ ಹೇಳಿದ್ದ, ಬಿ ಹಾಕೊಂಡ್ರೆ. ನೋಡ್ರಿ ನಿಮಗೆ ಐಡಿಯಾ. ಇಲ್ಲೇ ಮೈನಸ್ ಯಾಕೆ ಹಾಕ್ಬೇಕಂದ್ರೆ ದೊಡ್ಡ ಅಂಕಿ ಚಿಹ್ನೆ ಅನ್ನೋದ ನೋಡ್ರಿ, ಇಲ್ಲಿ ಮೈನಸ್ ಅದ, ಇದನ್ನು ಮೈನಸ್ ಹಾಕೋರಿ, ಇದು ಪ್ಲಸ್ ಅದ. ಮೈನಸ್ ಅಂಕಿ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ ಅಂದ್ರೆ ಉತ್ತರದ ಮೈನಸ್ ಇಟ್ಕೋರಿ. ಮೈನಸ್ ಮೈನಸ್ ಹೋಗಿ ಬಿಡ್ತದ, 0.049 ಉತ್ತರ ಹಾಕಬೇಕು. ಇದನ್ನು ಸಹಿತ ತಿಳಿಸ್ತಾನೆ, ಯಾಕೆ ಇದು ಮೈನಸ್ ಮೈನಸ್ ಪ್ಲಸ್ ಆಗಿರ್ತಾನೆ. ಮೈನಸ್ ಮೈನಸ್ ತೆಗೆದು ಬಿಡ್ರಿ, 0.049 ಆಯ್ತು. ಅವು ಮುಂದೆ ಲೆಕ್ಕ ಮಾಡಿ. ನಿಮಗೆ ನಾವು ಎಕ್ಸಾಂಪಲ್ಗಳನ್ನು ಕೊಟ್ಟಿರ್ತೀವಿ, ಬರೀ ಒಂದೇ ಗಣಿತ ಅಲ್ಲ. ನೀವು ಸರಿಯಾಗಿ ತಿಳ್ಕೊಂಡ್ರಲ್ಲ ಅಂತ ಚೆಕ್ ಮಾಡಿರ್ತಾರೆ ಸರ್ಗಳು. ಮನ್ಯಾಗ ಪೇರೆಂಟ್ಸ್ ಇರ್ತಾರೆ, ಸರ್ ಇನ್ನೊಂದು ಹಾಕಿದ್ರೆ ಬೆಸ್ಟ್ ಆಗ್ತೈತೆ ನೋಡು, ಹುಡುಗ ತಿಳ್ಕೊಂಡಂದು ಎಲ್ಲಾರನ್ನೂ ನೀವು ಮನೆಯೊಳಗೆ ಪೇರೆಂಟ್ಸ್ ಮುಂದೆ ಕೂತು ಕಲೀಲಿಕ್ಕೆ ಹತ್ತಿರಿ ಅಂತಂದ್ರೆ ನಮ್ಮ ಮಗು ಎಷ್ಟು ತಯಾರಾಗ್ಯದ ಅನ್ನೋದು ಎಲ್ಲರಿಗೂ ತಿಳಿತು. ಆಮೇಲೆ ಅಂತ ಹುಡುಗರೊಳಗೆ ಏನು ಕಾಪಿ ಹೊಡೆದು ಪಾಸ್ ಆಗಿರ್ತಾನೋ, ನಮ್ಮ ಹುಡುಗ 100ಕ್ಕೆ 100 ತೊಗೊಂಡ್ರಿ, 100ಕ್ಕೆ ನಮ್ಮದೇನ ಆಗಲಿಲ್ಲ ನೋಡ್ರಿ ನಮ್ಮ ಹುಡುಗ. ಯಾಕೆ ಶಾಣೆ ಹುಡುಗನ ನೋಡಿ ಜಡ್ದಿರ್ತಾನ. ಯಾಕಂದ್ರೆ ಕಂಡಬಿಡಿ ಹುಡುಗರು ಕೂತದ್ದು ಹುಡುಗರು ಸಂಖ್ಯೆ ಜಾಸ್ತಿ ಇತ್ತು ಅಂತಂದರೆ ಯಾವ ಹುಡುಗರು ಏನು ತಪ್ಪು ಮಾಡ್ತಾವ ಅನ್ನೋದು ಯಾರಿಗೂ ತಿಳಿದು. ನಾವು ಕೋಚಿಂಗ್ ನಡೆಸಿದವ್ರಿಗೆ ಅನ್ಬಾರ್ದು. ಅದಕ್ಕೆ ನಾ ದೂರ ಕೂಡಿಸಿ ಪೇಪರ್ ತೊಗೋತಿದ್ದೆ. 15 ಮಾರ್ಕ್ಸ್ ಬಿದ್ದಾವ 100ಕ್ಕೆ. ಆದರೂ ಪಾಲಕರು ನಮ್ಮಲ್ಲಿ ಬಿಟ್ಟು ಕಲಿಸ್ಯಾರ. ಯಾಕೆ ನಮ್ಮಲ್ಲಿ ಮೌಲ್ಯಮಾಪನ ಕರೆಕ್ಟ್ ಮಾಡ್ತಿದ್ದೆ. ರಿಸಲ್ಟ್ ಬರೋ ಅಷ್ಟೇ 6, 8, 10. ಕೇವಲ 30 ಹುಡುಗರು, 32 ಹುಡುಗರೊಳಗೆ ನಾನು ನವೋದಯ ಸೈನಿಕ್ ಸ್ಕೂಲ್ 10-12 ಹುಡುಗರು ರಿಸಲ್ಟ್ ಬರ್ತಿದ್ದು. ಪೇರೆಂಟ್ಸ್ ಹೇಳ್ತಾರೆ, ನಾ ಏನು ಹೇಳೋದು ಬೇಡ. ಯಾಕೆ ಬರ್ತಿದ್ದ, ನಾವು ಹುಡುಗರನ್ನ ಆಯ್ಕೆ ಮಾಡಿ ತಗೋತಿದ್ದೆ. ಮತ್ತು ಪರೀಕ್ಷೆ ನಾವು ದೂರ ಕೂಡಿಸಿ ಕಾಪಿ ಮಾಡ್ಲಾರ್ದಂಗೆ ನಾವು ಜರ ಎಕ್ಸಾಮ್ ತೊಗೊಂಡಿವಿ ಅಂದ್ರೆ ಮಗು ಕಲಿಬೇಕು ಅನ್ನೋದು ಬರ್ತದಲ್ಲ. ಇದು ಪಾಯಿಂಟ್, ನನ್ನ ಅನುಭವ. ಮಗುವಿಗೆ ನಾವು ದೂರ ಕೂಡಿಸಿದೀವಿ ಅಂತಂದ್ರೆ
ಅವಾಗ ಒಂದು ಸಲ ಪೇಪರ್ ನೀವು ಮಕ್ಕಳಿಗೆ ಕಾಪಿ ಮಾಡ್ಲಾರ್ದಂಗೆ ದೂರ 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 ಕೋಚಿಂಗ್ ಕ್ಲಾಸ್ನಾಗ ಕೂಡಿಸ್ಬಿಡ್ರಿ. ಅವ್ ಮುಂದಿನ ತಿಂಗಳ ದೂರ ಕೂಡಿಸ್ತಾರ, ಪೇಪರ್ದಾಗ ಮಾರ್ಕಸ್ ಕಂಡು ಬೀಳ್ತಾವ, ನಮ್ಮ ಪೇರೆಂಟ್ಸ್ ಗುರ್ತಾಗ್ತದ ಅಂತೇಳಿ ಅವ್ನು ಪ್ರಯತ್ನ ಮಾಡಿ ಅಭ್ಯಾಸ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ, ರಿಸಲ್ಟ್ ತೆಗಿತಾನೆ. ಕಾಪಿ ಮಾಡಿಸಿ ಪಾಲಕರ ಕಡೆಯಿಂದ ನಾವು ಶಬಾಷ್ ಅನ್ಸ್ಕೊಳ್ಳೋದಕ್ಕಿಂತಲೂ ಹುಡುಗರು ಎಷ್ಟದ ರಿಯಾಲಿಟಿ ಮೌಲ್ಯಮಾಪನ ಮಾಡಿ ಅವ್ರಿಗೆ ಪರ್ಸೆಂಟೇಜ್ ಕೊಡೋದ್ರಿಂದ ಮಕ್ಕಳ ರಿಸಲ್ಟ್ ಬರ್ತದೆ, ಶಾಲೆ ಹೆಸರು ಬರ್ತದೆ. ನೋಡ್ಬೇಕು ನೀವು ನವೋದಯದಾಗ ನಾವು ಕೋಚಿಂಗ್ದಾಗ ಹುಡುಗರು ಕೆಲವೊಂದು ಹುಡುಗರು ಪೇಪರ್ಗಳು ತೊಗೊಂಡು ಬಂದಿರ್ತಾರೆ ನಮ್ಮ ಕಡೆ ಪೇರೆಂಟ್ಸ್, ನಮ್ಮ ಶಾಲೆ ನೋಡ್ರಿ ಆ ಶಾಲೆಗೆ ಇಟ್ಟು ತೊಗೊಂಡ್ರೆ ನಮ್ಮ ಭಾಳ ಚಲೋ ಆತ್ರಿ. ತಪ್ಪು ಮತ್ತೊಬ್ರದ್ದು ಹೇಳಂಗಿಲ್ಲ. ನನ್ನ ಶಾಲೆ ಒಳಗೆ ಪೇಪರ್ ಹೆಂಗೆ ತೊಗೋತಾರಂದ್ರೆ ಪೇರೆಂಟ್ಸ್ ಒಂದು ಪೇಪರ್ ತೊಗೋತಿದ್ರು ನಮ್ಮ ಶಾಲೆ, ಟೀಚರ್ಸು, ಹೈಸ್ಕೂಲ್ ಟೀಚರ್ಸು, ಎಜುಕೇಟೆಡ್ ಪೀಪಲ್ಸ್ ಬಂದು ಖುದ್ದು ದೂರ ಕೂಡಿಸಿ ಪೇಪರ್ ತೊಗೋತಿದ್ರು. ನಾನು ಕರೆಕ್ಟ್ ಲಾಸ್ಟ್ ಪೇಪರ್ಗೆ ಎಷ್ಟೇ ರಿಸಲ್ಟ್ ಆಗ್ತಾವ ಅಂತ ಪಾಲಕರಿಗೆ ನಾ ಇನ್ಫಾರ್ಮೇಷನ್ ಮಾಡಿಬಿಡ್ತಿದ್ದೆ. ಸಾಕ್ರಿ ನಿಮ್ಮಲ್ಲಿ ಸಣ್ಯರಾಗ್ತಾರೆ ಸಾಕಂತಿದ್ದರು ಪಾಲಕರು. 5ನೇ 2ರಲ್ಲಿ ಎಷ್ಟನ್ನು ಕಳೆದಾಗ 2 3 ಬರುತ್ತದೆ. 5 2 ಎಷ್ಟನ್ನು ಕಳೆದಾಗ 2 3 ಬರುತ್ತದೆ. ನೋಡಿ, ಈಗ ನೀವು ಇದನ್ನ ಆ ಕಡೆ ಹಾಕಿದ್ರು ಬರ್ತದ, ಬ್ಯಾಡ ಇದನ್ನ ಇದರ ಕಳೆದ್ರು ಬರ್ತದ, ಬೇಕಾದಾಗ ಮಾಡ್ಕೊಳ್ಳಿ. ನೋಡಿ, -x = 2 3 ಪ್ಲಸ್ ಇದ್ದದ್ದು ಈಚೆಗೆ ಹೋತಂದ್ರೆ ಇದು ಪ್ಲಸ್ ಇರ್ತದೆ. ಇಲ್ಲಿ ನೆನ್ಪಿಟ್ಕೋರಿ, -5 2. ಇಲ್ಲಿ ಒಂದು ವಿಷಯ, ಇಲ್ಲಿ ಲಸ ತಕ್ಕೋತ್ ಕೂಡಬಾರ್ದು. ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆ ಅಂದ್ರೆ 3 2 6. ನೋಡ್ರಿ, 2 3 6, 3 ಇದು 3 2 6, 2 3 6, 2 2 4, -5 3 15. ಈಗ ನೋಡ್ರಿ, 15ರ 4 ಕಳೆದ್ರೆ ಎಷ್ಟು? 11. ಏನು ಬರೋಬರಿ? 11 = 11 6. ಯಾವ ಅಂಕಿ ದೊಡ್ಡದ? ಮೈನಸ್ ದೊಡ್ಡದ. 15 ಏನದ? ಮೈನಸ್ ಅದ, ಅದಕ್ಕೆ ಮೈನಸ್ ಹಾಕಿಬಿಡ್ರಿ. ಉತ್ತರ ಹಚ್ಚರಿ. -x = ಎಷ್ಟು ಬಂದದ? -x = -11 6 = 6 1 6, 11 6 ಇಡ್ರಿ. -x = ಮೈನಸ್ ಹೋಯ್ತು, x = 11 6. 6 1 6, 6 11 6 ಆದ್ರೆ 5 5 6. ಬೇಕಾದ್ರೆ ಇದರ ಉತ್ತರ ಬರಬೇಕು, ಬೇಕಾದ್ರೆ ಇದರ ಬರಬೇಕು. ಇದು ಬಂದರೆ ಇದನ್ನ ಇಟ್ಟರಂಗಿಲ್ಲ, ಇದನ್ನ ಇಟ್ಟರೆ ಇದನ್ನ ಇಡಂಗಿಲ್ಲ. ಎರಡೂ ರೀತಿ ತೋರ್ಸ್ಲಿಕ್ಕೆ ಹತ್ತದ. ನಾನು ನಿಮ್ಮ ಮ್ಯಾಥ್ಸ್ ಒಟ್ಟ ಫೇಲೇ ಆಗಬಾರ್ದು, ನೀವು ಆಗಲೇಬಾರ್ದು. ಈಗ ಉತ್ತರ ಯಾವುದದ ಹುಡುಕ್ಯಾಡ್ರಿ. 11 6 ಉತ್ತರ ಸಂಖ್ಯೆ ಎ ಹಾಕ್ರಿ. ಉತ್ತರ ಸಂಖ್ಯೆ ಎ. ಎಷ್ಟರಲ್ಲಿ 3 2 ಕಳೆದಾಗ 3 4 ಬರುತ್ತದೆ? ಎಷ್ಟರಲ್ಲಿ? x -3 2 = 3 4. ನೋಡಿ, ಇಲ್ಲೊಂದು ಭಾಳ ಸರಳ ಅದ. ಈ ಮೈನಸ್ ಚಿನ್ನದ ಬೆಲೆ ಇತ್ತಂದ್ರೆ ಇದು ಮೈನಸ್ ಹಚ್ಚಕ್ಕೆ ಹೋದ ಪ್ಲಸ್ ಆಗ್ಬಿಡುತ್ತೆ. ಈ ಗುಂಪು ಕಂಡು ಹಿಡಿದು ಸರಳ, ಈ ಗುಂಪು ಕಂಡು ಹಿಡಿದು ಸ್ವಲ್ಪ ಕಷ್ಟ. ನೋಡಿ, ಇದನ್ನ ಹಿಡಿದು ಒಂದು ಸ್ವಲ್ಪ ತ್ರಾಸ. ಇದನ್ನ ಕಂಡು ಹಿಡಿದು ಬಹಳ ಸರಳ. ಭಾಜ್ಯ ಅಂತಾರೆ ಇದು ವ್ಯವಕಲನ. ವ್ಯವಕಲನ ವ್ಯತ್ಯಾಸ. ಇದನ್ನ ಕಂಡು ಹಿಡಿಬೇಕಾದ್ರೆ ಸರಳದ. ಯಾಕಂದ್ರೆ ಇದು ಬರೋಬ್ಬರಿ ಈಚೆಗೆ ಹೋಗಿಬಿಡ್ತಂದ್ರೆ ಏನಾಗ್ತದ? ಮೈನಸ್ ಆಗಿಬಿಡ್ತದ. ನೋಡಿ, x = ಅಂದ್ರೆ ಇದನ್ನೇ ಹಚ್ಚಬೇಕು. 3 4 ಮೈನಸ್ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಏನಾಗಿಬಿಡ್ತದ? ಪ್ಲಸ್ ಆಗಿಬಿಡ್ತದ. 3 2 ಆಯ್ತು. ಇದ್ರ ಲಸ ತಕ್ಕೋತ್ ಕೊಡ್ಬಾರ್ದು. ದೊಡ್ಡ ಅಂಕಿ ಯಾವುದು? 4 ಅದ. 2ರಲ್ಲೇ ಭಾಗ ಹೋಗ್ತದ. ಲಸ 4. ನೋಡಿ, 4 1 2 2, 3 1 3, 3 3 2 6, 6 3 9 4. ಇದರ ಇರಬೇಕು. ಆನ್ಸರ್ = 9 4 6. 4 2 8, 2 4 1 4. ಬೇಕಾದ್ರೆ ಇದರ ಉತ್ತರ ಇರ್ಬೇಕು, ಬೇಕಾದ್ರೆ ಇದರ ಉತ್ತರ ಇರ್ಬೇಕು. ಯಾವುದಾದ್ರು ಹುಡುಕ್ಯಾಡ್ರಿ.
2.14 ಉತ್ತರ ಸಂಖ್ಯೆ ಎ. ಇದನ್ನ ದಿನಾಲು ಟಿವಿ ಒಳಗೆ ನೀವು ಯೂಟ್ಯೂಬ್ದಾಗ ಜೋಶಿ ಕೋಚಿಂಗ್ ಕ್ಲಾಸ್ ಅಂತ ತಿಳ್ಕೊಂಡು ಯೂಟ್ಯೂಬ್ದಾಗ ನೀವು ಸರ್ಚ್ ಮಾಡ್ರಿ. ಇಂಗ್ಲೀಷ್ ಮೀಡಿಯಮ್ದವ್ರು ಕಲಿಬಹುದು, ಕನ್ನಡ ಮೀಡಿಯಮ್ದವ್ರು ಕಲಿಬಹುದು. ಏನು ಲ್ಯಾಂಗ್ವೇಜ್ ಅಷ್ಟೇ ಫರಕ್. ಯಾರು ಅಮೇರಿಕಾದವ್ರ ಗತಿ ಏನು ಇಂಗ್ಲೀಷ್ ಮಾತಾಡಂಗಿಲ್ಲ ನಮ್ಮ ಇಂಡಿಯಾದಾಗ. ಕೆಲವೊಂದು ಉಡುಪಿ, ಬೆಂಗಳೂರು, ಮೈಸೂರು ಅಲ್ಲಿ ಪ್ಯೂರ್ ಇಂಗ್ಲೀಷ್ ಮೀಡಿಯಮ್. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇದನ್ನು ಕನ್ನಡ ಮೀಡಿಯಮ್ದವ್ರಿಗೆ ಹೇಳಿದ್ರು ನಡೀತದೆ, ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಹೇಳಿದ್ರು ನಡೀತದೆ. ಇಂಗ್ಲೀಷ್ ಮೀಡಿಯಮ್ದವ್ರು ಹೇಳೋದು ಕೇಳಿದ್ ನಾನು ಎಲ್ಲ ಕನ್ನಡನೇ ಯೂಸ್ ಮಾಡಿಕೆಸಿಂದ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಒಂದು 4 ಇಂಗ್ಲೀಷ್ ಶಬ್ದಗಳನ್ನು ಉಪಯೋಗ ಮಾಡಿ ಮತ್ತೆ ಕನ್ನಡದಾಗೆ ಹೇಳ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಇಂಗ್ಲೀಷ್ ಮೀಡಿಯಂ, ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಬೋತ್ ಸ್ಟೂಡೆಂಟ್ಗಳು ನನ್ನ ಕೋಚಿಂಗ್ ನಡೀತದೆ. ಅದನ್ನು ಉಪಯೋಗ ಮಾಡಿರಿ, ಹುಡುಗರು ಉಪಯೋಗ ಮಾಡಿರಿ. ನಮಗೂ ಒಂದು ಹೆಲ್ಪ್ ಆದಂಗೆ ಆಗ್ತದೆ. ಇದು ಎಜುಕೇಷನ್ ಅನ್ನೋದು ಹುಡುಕೇಡಿದ್ರೆ ಸಿಗೋದಿಲ್ಲ, ಸಿಕ್ಕದನ್ನು ಬಿಡಬಾರ್ದು. ಸರಿಯಾಗಿ ಕಲ್ತು ಶಾಣ್ಯಾರಾಗಿಬಿಟ್ರೆ ಎಲ್ಲರಿಗೂ ಗೌರವ. ವಿಡಿಯೋ ಮಾಡಿದವ್ರಿಗೆ ರೆಸ್ಪೆಕ್ಟ್, ಕಲ್ತು ಶಿಕ್ಷಕರಿಗೆ ಗೌರವ, ವಿದ್ಯಾರ್ಥಿಗಳ ರಿಸಲ್ಟ್ ಆಯ್ತಂದ್ರೆ ಭವಿಷ್ಯ ನಿರ್ಮಾಣ ಆಗ್ತದೆ. ನಾನು ಈ ಕರೋನಾ ಬಂದಿನ ಕೋಚಿಂಗ್ ಕ್ಲಾಸ್ ಬಂದ್ ಮಾಡಿದಿಂದ ಭಾಳ ಎಕ್ಸ್ಪರ್ಟ್ ಆಗಿಬಿಟ್ರೆ ನಾನು ಅಭ್ಯಾಸ ಮತ್ತೆ ಕಂಟಿನ್ಯೂ ಅಭ್ಯಾಸ ಮಾಡ್ಕೋತೇ ಇದ್ದಾನೆ. 2 ಬುಕ್ಕ ಬರ್ದೇನೆ, ನವೋದಯದು ಬರ್ದೇನೆ, ಸೈನಿಕ್ ಸ್ಕೂಲ್ದು ಬರ್ದೇನೆ. ಎಲ್ಲರದು ಅಪೇಕ್ಷೆ ನವೋದಯದ ಎಲ್ಲ ಸಣ್ಣ 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 ಗಣಿತಗಳನ್ನು ಮೊದಲು ಮಕ್ಕಳಿಗೆ ಕಲಿಸ್ಬೇಕು, ಆಮೇಲೆ ದೊಡ್ಡ ಗಣಿತಗಳನ್ನು. ಇದು ಕೋಚಿಂಗ್ ಕ್ಲಾಸ್ ಮುಗಿದ್ರು ಅಭ್ಯಾಸ ಮುಗಿಯೋದಿಲ್ಲ, ಚೆನ್ನಾಗಿ ಫೇಲ್ದಾಗ ಬರ್ಕೊ.